ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಬಿಸಿ ಬಿಸಿ ಚಾದೊಟ್ಟಿಗೆ ಸಾಯಂಕಾಲ ತಿನ್ನಲಿಕ್ಕೆ ಸಮೋಸ ಮಕ್ಕಳಿಗೆ ಮನೆಯಲ್ಲೇ ಯಾವ ಥರ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಸಹ ಇದೇ ಥರ ಮಾಡ್ಕೊಳ್ಬೇಕಾ? ಹಾಗಾದರೆ ಬನ್ನಿ, ತಡ ಮಾಡಿದೆ ಇಡೀ ಒಂದು 4-5 ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಕುದಿಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು 2-3 ವಿಜಿಲ್ ಮಾಡಿ ತಗೊಂಡ್ರೆ ಸಾಕು. ಇಲ್ಲಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಸಮೋಸ ಮಾಡಲಿಕ್ಕೆ. ಇದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪಿಟ್ಟು ರವೆ ಇತ್ತಂದರೆ ಅದನ್ನು ಕೂಡ 1-2 ಚಿಟ್ಟು ಮಿಕ್ಸಿಯಲ್ಲಿ ರನ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿನ ಬದಲಾಗಿ ನೀವು ಹೆಲ್ದಿಯಾಗಿ ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟು ಗುಡಲ್ಲಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರ್ತವೆ. ಕ್ರಿಸ್ಪಿಯಾಗಿ ಬರೋದಿಲ್ಲ, ಅಷ್ಟು ಕಡಿಮೆ ಬರ್ತದೆ. ಸ್ವಲ್ಪ ಎಣ್ಣೆ ಕಾಸಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ. ಎಷ್ಟೊತ್ತಿಟ್ಟರು ಸಮೋಸ ಗರಿಗರಿಯಾಗೇ ಇರ್ತಾವೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ಕೈಲೇ ತಿಕ್ಕಿಬಿಟ್ಟು. ಹಾಗೆಯೇ ಸ್ವಲ್ಪ ಕೊಲಂಜಿ ಬೀಜ ಇತ್ತು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕಲೇಬೇಕಂತೇನಿಲ್ಲ. ಹಾಕಿದರೆ ತುಂಬ ಅಂಗಡಿಯಲ್ಲಿ ನಮ್ಗೆ ಯಾವ ಥರ ಸಿಗ್ತದೆ ಸಮೋಸ ಅದೇ ಥರ ಟೇಸ್ಟ್ ಬರ್ತದೆ, ಅದೇ ಥರ ರುಚಿ ಬರ್ತದೆ. ಈ ಥರ ಕ್ರಿಸ್ಪಿಯಾಗೇ ಇರಬೇಕು ಅಂದರೆ ನೀವು ಸ್ವಲ್ಪ ಹೀಗೆ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತವೆ, ತಿನ್ಲಿಕ್ಕೆ ಕೂಡ ರುಚಿಯಾಗಿರ್ತವೆ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸ್ಬಿಟ್ಟು ಹೀಗೆ ಆದರೂ ಹಾಕ್ಕೋಬೋದು. ನಾನು ಹೀಗೆ ಸಪ್ಪೆನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಡ್ರೈಯಾಗಿ. ಚೆನ್ನಾಗಿ ಎಲ್ಲ ಕಡೆ ಹೊಂದೋಂಗೆ ಮಿಕ್ಸ್ ಮಾಡಿ ನೋಡಿ. ಈಗ ಎಲ್ಲ ಮಿಕ್ಸ್ ಮಾಡಾಯಿತು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದಿಡಬೇಕು ಹಿಟ್ಟನ್ನು. ತಿಳುವಾದರೆ ಸಮೋಸ ಅಷ್ಟು ಗರಿಗರಿಯಾಗಿ ಬರೋಂಗಿಲ್ಲ. ಹಿಟ್ಟು ಗಟ್ಟಿ ಇದ್ದಷ್ಟು ಒಳ್ಳೆ ರೀತಿ ಬರ್ತವೆ ಸಮೋಸ, ತುಂಬ ಚೆನ್ನಾಗಿ ಆಗ್ತವೆ. ಅಂಗಡಿಯಿಂದ ಹೊರಗಿಂದ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಟ್ರೆ ಒಳ್ಳೆಯದು. ನೋಡಿ ಹಿಟ್ಟಂತೂ ಕಲಸಾಯ್ತು. ಇದು ಮುಚ್ಚಿ ಸೈಡಿಗೆ ಇಡುವ. ಮಾಡಲಿಕ್ಕೆ ಸಮೋಸ ಸ್ಟಫಿಂಗ್ ಮಾಡಲಿಕ್ಕೆ ಆಲೂಗಡ್ಡೆ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಆವಾಗಲೇ ಕುದ್ದಾದಮೇಲೆ ಇದನ್ನು ಸಿಪ್ಪೆ ತೆಗೆದು ಸೈಡಿಗೆ ಇಡ್ತಾಯಿದ್ದೀನಿ. ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಸಿಪ್ಪೆ ತೆಗೆದು ಸೈಡಿಗೆ ಇಟ್ಟು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಥರ ಬೇಕು ಸಣ್ಣಗೆ ಮ್ಯಾಶ್ ಮಾಡ್ಕೊಳ್ಬೇಕು, ಅಂದರೆ ತುಂಬ ಹಳಕಳಕ್ಕೆ ಇರಬಾರ್ದು ಅದು. ನೋಡಿ ಈ ಥರ ಕೈಲಿ ಆದರೂ ಮಾಡ್ಕೊಳ್ಳಿ, ಮ್ಯಾಸರ್ ತೊಗೊಂಡಾದರೂ ಮಾಡ್ಕೊಳ್ಳಿ. ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ ನೀಟಾಗಂತೂ ಮ್ಯಾಶ್ ಮಾಡಾಯಿತು. ಈಗ ಇದನ್ನು ಬಾಜಿ ಮಾಡ್ಕೊಳ್ಳುವ. ನೋಡಿ ಪಲ್ಯಕ್ಕೆ ಹಾಕ್ಕೊಳ್ಳಿಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಹಸಿಮೆಣಸು ಮತ್ತು ಹಸಿ ಬಟಾಣಿ ಕಾಳು ತೊಗೊಂಡಿದ್ದೀನಿ. ಈಗ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಕಾಳು ಸಿಗ್ತಾಯಿದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಈಗ ನೋಡಿ ಕರಿಬೇವು ತೊಗೊಂಡಿದ್ದೀನಿ, ಕರಿಬೇವು ಇಲ್ಲ ಕೊತ್ತಂಬರಿ. ಎಣ್ಣೆ ಹಾಕಿದ್ದೀನಿ. ಒಂದು ಪಾತ್ರೆ ಇಟ್ಟು 1 ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚಿಟ್ಕೊಡ್ತಾ ಇದ್ದಂಗೆ ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿ ಸಂತೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಗಂದವರು ಹಿಂಗೆ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹಸಿ ಹೋಗುವವರೆಗೆ ಆ ಕಡೆಯಿಂದ ಈ ಕಡೆಗೆ ಕೈ ಹಾಕ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಏನೂ ಹಾಕ್ತಾಯಿಲ್ಲ, ಟೊಮೆಟೊ ಈರುಳ್ಳಿ ಏನೂ ಹಾಕಲಿಕ್ಕಿಲ್ಲ. ಬೆಳ್ಳುಳ್ಳಿ ಶುಂಠಿ ಹಾಕಿರ್ತೀವಿ ಮತ್ತು ಕಾಯಿ ಮೆಣಸು. ನೋಡಿ ಇದು ಹಸಿ ಸ್ಮೆಲ್ ಹೋಗುವವರೆಗೆ ನೀಟಾಗಿ ಆ ಕಡೆ ಈ ಕಡೆ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಬಟಾಣಿ ಹಾಕ್ಕೊಂಡು ಬಟಾಣಿ ಒಂದು ಸ್ವಲ್ಪ ಹಸಿದೆಲ್ಲ ಸ್ಮೆಲ್ ಹೋಗುವವರೆಗೆ ಎಣ್ಣೆಯಲ್ಲಿ ಹುರ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಈಗೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಲಾಸ್ಟಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಪಲ್ಯ ಎಲ್ಲ ಹಾಕಿ ಕಲಿಸಿಲ್ಲ ನಂತರ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ಇದ್ದರೆ ಹಾಕ್ಕೊಬೋದು. ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ತಯಾರಿಸ್ಕೊಳ್ಳಿ. ಉರಿಯನ್ನು ಈ ಟೈಮ್ನಲ್ಲಿ ಮಧ್ಯಮ ಉರಿ ಇಟ್ಕೊಳ್ಳಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು, ಮತ್ತೇನು ಇದ್ರ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕಂತಿಲ್ಲ. ನೋಡಿ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಇವಾಗಲೇ ಹಿಂಡ್ತಾ ಇದ್ದೀನಿ. ಹಿಂಡಿ ಇದನ್ನು ಕಲಿಸಾದ್ಮೇಲೆ ಆವಾಗಲೇ ಮ್ಯಾಶ್ ಮಾಡಿಟ್ಟಿದ್ದೀವಲ್ಲ ಈಗ ಬಟಾಟಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು. ಸಣ್ಣ ಉರಿ ಇಟ್ಕೊಂಡು ಹೊಂದ್ಕೊಳ್ಳೋಂಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಸ್ಟಫಿಂಗು. ನೋಡಿ ಎಲ್ಲ ಮಿಕ್ಸ್ ಮಾಡಾಯಿತು. ಲಾಸ್ಟಲ್ಲಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಸ್ಲಿಮ್ಮಲ್ಲಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟು ಸಖತ್ ರುಚಿಯಾಗಿರ್ತಾರೆ ಅಂತೀರ ಸಮೋಸ, ಅಷ್ಟು ರುಚಿಯಾಗಿರ್ತೈತಿ ಮನೆಯಲ್ಲಿ ಈ ಥರ ಮಾಡೋದ್ರಿಂದ. ನೋಡಿ ಪಲ್ಯ ಕೂಡ ರೆಡಿ ಆಯಿತು. ಇದನ್ನು ಸೈಡಿಗೆ ತಣ್ಣಗಾಗ್ಲಿಕ್ಕೆ ಬಿಡುವ. ತಣ್ಣಗಾಗ್ಲಿಕ್ಕೆ ಬಿಟ್ಟು ಈ ಹಿಟ್ಟನ್ನು ನೆನೆದಿದೆ ಚೆನ್ನಾಗಿ ಇನ್ನೊಂದು ಸಲ ನಾದ್ಬಿಡ್ಬೇಕು ಹಿಟ್ಟು. ನೋಡಿ ಯಾವ ಥರ ನೆನೆದಿದೆ, ಈ ಥರ ಇರಬೇಕು ಹಿಟ್ಟು. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ಅಗಟ್ಟಿ ಇರಬಾರ್ದು. ತುಂಬ ಚೆನ್ನಾಗಿ ನೆನೆದು ಬಂದಿದೆ. ಇನ್ನೊಂದು ಸಲ ನಾದ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಬೇಕು. ನೋಡಿ
ಹುಳಿ ಈ ಥರ ಒಂದು ಪೂರಿ ಗಾತ್ರದಷ್ಟು ಹುಳಿ ತೊಗೊಂಡಿದ್ದೀನಿ. ಒಣ ಹಿಟ್ಟಲ್ಲಿ ಎದ್ದುಬಿಟ್ಟು ಹಿಂಗೆ ಈ ಥರ ಉದ್ದಕ್ಕೆ ಲಟ್ಟಿಸ್ಬೇಕು. ನಾವು ಕಡುಬಿಗೆ ಲಟ್ಟಿಸ್ತೀವಲ್ಲ, ಎಲೆ ಆ ಥರ ಉದ್ದಕ್ಕೆ ಲಟ್ಟಿಸ್ಕೊಳ್ಬೇಕು. ಅದರಲ್ಲಿ 2 ಸೇಪು ತೊಗೊಳ್ಬೇಕಾಗುತ್ತೆ. ಕಟ್ ಮಾಡಿ, ಮಧ್ಯದಲ್ಲಿ ಕಟ್ ಮಾಡಿ. ದೊಡ್ಡದು ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ದಮ್ಮ ಇರಬಾರ್ದು, ಜಾಸ್ತಿ ತಿಳುನೂ ಇರಬಾರ್ದು, ಈ ರೀತಿ ಇರಬೇಕು ಸಮೋಸದ ಎಲೆ. ನೋಡಿ, ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡ್ಕೊಂಡಾದಮೇಲೆ ನೋಡಿ, ಸಮೋಸದ ಎಲೆ ಈ ರೀತಿ ಹೊರಸ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ಇಲ್ಲಿ ಮೂಲಿ ಟಚ್ ಮಾಡ್ಕೊಳ್ಬೇಕು. ಟಚ್ ಮಾಡ್ಕೊಂಡು ಇದಕ್ಕೆ ಅಂಟಿಸ್ಕೊಂಡ್ರೆ ಆಯಿತು. ನೋಡಿ, ಇದು ಕರೆಕ್ಟ್ ಸಮೋಸ ಸೇಬೆ ಬಂದುಬಿಡ್ತದೆ. ಮಧ್ಯ ಒಂದು ಕರೆಕ್ಟ್ ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು. ನಮ್ಗೆ ಅದಕ್ಕೆ ಸ್ಟಫಿಂಗು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಹಾಕ್ಕೊಂಡು ನೀಟಾಗಿ ತುಂಬಿಕೊಂಡ್ರೆ ಆಯಿತು. ನೋಡಿ, ಕರೆಕ್ಟ್ ಸಮೋಸ ಹೇಗಿರ್ತದೆ ಹಾಗೆ ಬರ್ತದೆ. ನಾವು ಕರೆಕ್ಟು ಇನ್ನು ಮಧ್ಯ ಒಂದು ಅಂಟಿಸ್ಕೊಳ್ಳೋದು, ಜಾಯಿಂಟ್ ಮಾಡ್ಕೊಳ್ಳೋದು ಒಂದು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನೋಡಿ, ಎಲ್ಲಿ ಸೇಪ್ ಕೆಡೋದಿಲ್ಲ. ಅಷ್ಟು ಸೂಪರಾಗಿ ಬರ್ತದೆ. ಇನ್ನೊಂದು ತೋರಿಸ್ತೇನೆ ನಿಮ್ಗೆ. ನೋಡಿ, 2 ಬಳೆ ಒಳಗಿರಬೇಕು, ಇದು 1 ಬಳೆ ಮಾತ್ರ ಮೇಲಿರಬೇಕು. ಈ ಥರ ಮೇಲೆ ಅಂಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ನೋಡಿ, 2 ಸಮೋಸ ರೆಡಿ ಮಾಡಾಯಿತು. ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿನಿ, ಫ್ರೈ ಮಾಡಿ. ನೋಡಿ, ಎಣ್ಣೆಯಲ್ಲಿ ಹಾಕಾಯಿತು. ತುಂಬ ಗರಂ ಕಾದಿದೆ ಎಣ್ಣೆ, ಹಾಗಾಗಿ ಜಲ್ದಿನೇ ಕೆಂಪಾಗಿಬಿಡ್ತೀವಿ. ಸ್ವಲ್ಪ ಮೀಡಿಯಮ್ ಕಾಸ್ಕೊಳ್ಳಿ. ಎಣ್ಣೆನ ಕಾಸ್ಕೊಂಡು ಒಂದೊಂದಾಗಿ ಬಿಡ್ತಾ ಈ ಥರ ಫ್ರೈ ಮಾಡ್ತಾ ಹೋಗಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಮೋಸ. ಬಾಯಲ್ಲಿ ನೋಡ್ತಾ ಇದ್ದರೆ ಅದೇ ಕಲರು, ಅದೇ ಒಂಥರ ಹೊರಗಡೆ ಹೇಗಿರ್ತದೆ ಹಾಗೆ ಕ್ರಿಸ್ಪಿಯಾಗಿ. ನೋಡಿ, ಹಾಗೆ ನೋಡ್ತಾ ಇದ್ದರೆ ನೋಡಿ, ಬಾಯಿ ಚಪ್ಪಿಸ್ಕೊಂಡು ಚಹಾ ಕಾಫಿ ಒಟ್ಟಿಗೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೀವು.